ತಾವೆಲ್ಲ ಬಹಳ ಅಭಿಮಾನದಿಂದ ನಾನು ಮೊದಲನೇ ಸಾರಿ ಸೆರಿಕಲ್ಚರ್ ಮಿನಿಸ್ಟರ್ ಆದಾಗ ಇಂದು ಬಂದೆ ಊರಿಗೆ. ಸ್ವಾಭಾವಿಕವಾಗಿ ಅದಿನ್ನೂ ಚಿಕ್ಕ ವಯಸ್ಸು. ಮನೆ ಹತ್ರ ಬಂದಾಗ ಹಾರ ಇಟ್ಕೊಂಡು ನಿಂತಿದ್ರು. ನನಗೆ ಹಾರ ಹಾಕ್ತಿದ್ರು. ಹಾರ ಹಾಕಿ ಕಣ್ಣೀರು ಹಾಕ್ಕೊಂಡು ಯಾರೋ ಪಕ್ಕದಲ್ಲಿ ಇರೋದು, ಯಾಕೆ ಸ್ವಾಮಿ ಸಂತೋಷ ಪಡಬೇಕು, ನೀವು ಕಣ್ಣೀರು ಹಾಕ್ತಿರಲ್ಲ, ಅಯ್ಯೋ ದೊಡ್ಡ ಅದು ಆನಂದ ಭಾಷಬೇಕಯ್ಯ ಅಂತ ಹೇಳಿದ್ರು. ನಾನು ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಉನ್ನತ ಶಿಕ್ಷಣ, ಮೆಡಿಕಲ್ ಎಜುಕೇಶನ್ ಎಲ್ಲ ಸಚಿವ ಮಾಡಿದ್ರು. ಆಗ ನಿಮಗೆ ಬಂದೆ, ಊರೆಲ್ಲ ಸಂತೋಷ ಪಡ್ಕೊಂಡು ಮೆರವಣಿಗೆ ಮಾಡಿ ಇವತ್ತು ನೀವೆಲ್ಲರೂ ಕೂಡ ಅಷ್ಟೇ ಸಂತೋಷದಿಂದ ನಾನು ಮಾಡ್ಕೊಂಡಿದ್ದೀನಿ. ಸಾರಿ, ಸಿದ್ಧಾರ್ಥ ಸಂಸ್ಥೆ ಸಾಮಾನ್ಯವಾಗಿ ಬಂದಿಲ್ಲ. ನಾವೆಲ್ಲ ಚಿಕ್ಕ ಊರಲ್ಲಿ ನೋಡಿದ್ದೇವೆ. ನಮ್ಮ ತಂದೆಯವರು ಗಾಡಿ ಕಟ್ಕೊಂಡು ಹಳ್ಳಿಯಲ್ಲಿ ಹೋಗಿ ವ್ಯವಸಾಯ ಇಸ್ಕೊಂಡು ಬಂದು ಮಕ್ಕಳನ್ನು ಸಾಕಿ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಹುಷಾರಿಗೆ ಅವತ್ತು ಕಲ್ಪನೆ ಇರಲಿಲ್ಲ. ಒಂದು ದಿವಸ ಇದು ವಿಶ್ವವಿದ್ಯಾನಿಲಯ ಆಗತ್ತೆ ಅಂತ ಇವತ್ತು ಆ ಮಟ್ಟಕ್ಕೆ ಬೆಳೆದು ನಿಂತಿದೆ. ಅದೆಲ್ಲ ಆಗಿರುವುದು ಈ 60 ವರ್ಷದಲ್ಲಿ ಒಬ್ಬ ಅಟೆಂಡರ್ ಇಂದ ಹಿಡಿದು, ಒಬ್ಬ ಹೆಡ್ ಮಾಸ್ಟರ್ ಇಂದ ಹಿಡಿದು ಇವೆಲ್ಲವರೆಗೂ ನಿಮ್ಮ ಕೈನಲ್ಲಿ ಏನಾಗಿದೆಯೋ ಅದನ್ನ ಸಹಾಯ ಮಾಡಿದೆ. ಯಾಕೆಂದ್ರೆ ಹಾಗಾದ್ರೆ ಇನ್ನೊಬ್ಬೊಬ್ಬರೇ ಸಂಸ್ಥೆ ಕಟ್ಟಕ್ಕಾಗಲಿಲ್ಲ. ಶಿವಪ್ರಸಾದ್ ಒಬ್ಬರೇ ಸಂಸ್ಥೆ ಕಟ್ಟಲಿಲ್ಲ. ನೀವೆಲ್ಲರೂ ಸೇರಿ ಇವತ್ತು ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತಂದಿದೆ. ಇದನ್ನು ಬೆಳೆಯಬೇಕು, ಇನ್ನು ಮುಂದೆ ಶ್ರೇಯಸ್ಸಾಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ನಾವ್ಯಾರು ಶಾಶ್ವತ ಅಲ್ಲ. ಇವತ್ತಲ್ಲ, ನಾಳೆ ಅಲ್ಲ, ನಾಳಿದ್ದು ನಮ್ಮ ಸಮಯ ನಿಗದಿ ಮಾಡಿದ ದೇವರು. ಆ ಸಮಯಕ್ಕೆ ಸರಿಯಾಗಿ ಹೋಗ್ಬಿಡ್ತೀವಿ. ಆದ್ರೆ ಇದು ಈ ಲೆಗಸಿ ಕಂಟಿನ್ಯೂ ಆಗ್ತದೆ. ಇವತ್ತು ದೇಶದಲ್ಲಿ ಶಿಕ್ಷಣಕ್ಕೆ ಬಹಳ ಪ್ರೋತ್ಸಾಹ ಇದೆ. ನಮ್ಮ ತಂದೆಯವರು ಇದನ್ನ ಒಬ್ಬ ಶಿಕ್ಷಕನಾಗಿ ಸ್ವಾಭಾವಿಕವಾಗಿ ಆರಿಸ್ಕೊಂಡ್ರು. ಅವ್ರು ಬೇರೆ ಏನನ್ನೂ ಮಾಡಕ್ ಹೋಗ್ಲಿಲ್ಲ. ಶಿಕ್ಷಣ ಬದಲಾಯಿಸುತ್ತೆ ಮನುಷ್ಯನ, ನಮಗೆ ಭವಿಷ್ಯ ಕೊಡುತ್ತೆ, ನಮ್ಮ ಕ್ಯಾರೆಕ್ಟರ್ನ ಬದಲಾಯಿಸುತ್ತೆ. ನಾವು ನಡೆ, ನುಡಿ, ಸಂಸ್ಕೃತಿ, ಸಂಸ್ಕಾರ ಇಲ್ಲೆಲ್ಲ ಬದಲಾಯಿಸ್ಕೊಡುತ್ತೆ. ಅದೇ ಶಿಕ್ಷಣದ ಶಕ್ತಿ. ಜೊತೆಗೆ ಸ್ವಾಭಾವಿಕವಾಗಿ ಊಟನೂ ಕೊಡುತ್ತೆ. ಅದಕ್ಕಾಗಿ ಅವರು ನನಗೆ ಹೇಳೋರು, ನೋಡಿ ನಿಮ್ಗೆ ಗೊತ್ತಾಗಲ್ಲ, ಈ ಶಿಕ್ಷಣದಿಂದ ನಾವು ಸಮಾಜದಲ್ಲಿ ಪರಿವರ್ತನೆ ಕಾಣಬಹುದು. ಒಬ್ಬ ವಿದ್ಯಾವಂತನಾದ್ರೆ ಅವನ ಮನಸ್ಸೇ ಬೇರೆ ತರ ಆಗುತ್ತೆ. ಅವನಿಗೆ ಜಾತಿ, ಧರ್ಮ ಮತ್ತು ಬೇರೆ ಬೇರೆ ವ್ಯತ್ಯಾಸಗಳು ಯಾವ ಕೂಡ ಇರೋದಿಲ್ಲ. ಅವನು ಕಳ್ಕೊಂಡ್ಬಿಡ್ತಾನೆ ಅದನ್ನ ಶಿಕ್ಷಣದಿಂದ. ಅದರಿಂದ ಇದು ಬಹಳ ಮುಖ್ಯನಪ್ಪ ಅಂತ ಹೇಳೋದು. ಇವತ್ತು ಅದೇ ಈ ಶಿಕ್ಷಣ ಸಂಸ್ಥೆ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದೆ.
ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ 190 ಭಾಗ ಬದಲಾವಣೆ ಆಗಿದ್ದಾರೆ ಮತ್ತು ಅವರ ಜೀವನವನ್ನು ಕಟ್ಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತು ಈ ಶಿಕ್ಷಣ ಸಂಸ್ಥೆ ಬಹಳ ಪ್ರಾಮುಖ್ಯ ಅಂತ ಹೇಳಿ ನಾನು ಹೇಳ್ತೇನೆ. ಪ್ರಪಂಚಾದ್ಯಂತ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು, ಎಲ್ಲ ಕಡೆ ಇದ್ದಾರೆ. ಅಮೆರಿಕಾದಲ್ಲಿದ್ದಾರೆ, ಯುರೋಪ್ನಲ್ಲಿದ್ದಾರೆ, ಮಿಡ್ಲ್ ಈಸ್ಟ್ ಅಲ್ಲಿ ಇದ್ದಾರೆ, ಆಫ್ರಿಕಾದಲ್ಲಿ ಇದ್ದಾರೆ. ಬಹಳ ಜನ ಹೊರಗಡೆ ಹೋಗಿ ಯಶಸ್ಸು ಕಂಡಿದ್ದಾರೆ. Many of them have become CEOs. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ರಿಸರ್ಚ್ ಇಂದ ಹಿಡಿದು ಬೇರೆ ಬೇರೆ ತಾವು ತಮ್ಮ ಜೀವನ ಕಟ್ಕೊಂಡಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಅವರು ಇಬ್ಬರು ವಿದ್ಯಾರ್ಥಿಗಳು ಇಲ್ಲಿಂದ ಅವರು NRI ಆಗಿ ಬಂದಿದ್ದು, ಓದ್ಕೊಂಡು ಹೋದ್ರು. ವಾಪಸ್ ಹೋದ್ಮೇಲೆ ಅವ್ರದೇ ಆದಂತಹ ದೊಡ್ಡ ಆಸ್ಪತ್ರೆ ಕಟ್ಕೊಂಡು ಒಂದು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಹಿಂದೆ ಒಬ್ರು ಹೇಳಿದ್ದು ಅಕ್ಷರಶಃ ಸತ್ಯ. ಎಲ್ಲಾದ್ರೂ ಹೋಗುವಾಗ ನಮ್ಮನ್ನು ಬಂದು ಮಾತಾಡಿಸ್ತಾರೆ. ಎಷ್ಟೋ ಜನ ಬಂದು ಸ್ವಲ್ಪ ನಾವು ಇಲ್ಲಿದ್ದಂಗಿರಲ್ಲ, ಹೊರಗಡೆ ಹೋದಾಗ ಸೂಟು ಬೋಟು ಹಾಕೊಂಡಿರ್ತೀವಿ. ಅವಾಗ ಬಂದು ಕೇಳ್ತಾರೆ, ಐ ಡಾಕ್ಟರ್ ಪರಮೇಶ್ವರ್ ಅಂತ ಹೇಳಿ ಎಸ್ ಅಂದಾಗ ಐ ಆಮ್ ಫ್ರಮ್ ಸಿದ್ಧಾರ್ಥ ಅಂತ. ನಾನು ಲಾಸ್ ಏಂಜಲಸ್ ಅಲ್ಲಿ ಇಂಡಿಯನ್ ಡಯಾಸ್ಪೋರಾ ಅಡ್ರೆಸ್ ಮಾಡಿದೆ. ಒಂದು 300-400 ಜನ ಡೆಲಿಗೇಟ್ಸ್ ಇದ್ರು. ನಾನು ಮಾತಾಡಿದಾದ್ಮೇಲೆ ಮಾತಾಡುವಾಗ 2-3 ಜನ ಕೈ ಎತ್ತಿದ್ರು ಅಲ್ಲಿ. ನಾನು ಯಾರಪ್ಪ ಏನ್ ಕೈ ಎತ್ತ ಏನೋ ಪ್ರಶ್ನೆ ಕೇಳ್ಬೋದೆ ನಾನು. ಆವಾಗ ಅಲ್ಲಿಂದ ಹಿಂಗಡೆಯಿಂದ ಕೂತ್ಕೊಂಡು ವಿ ಆರ್ ಫ್ರಮ್ ಸಿದ್ಧಾರ್ಥ. ಎಷ್ಟು ಖುಷಿ ಆಗುತ್ತೆ. ಅದರಿಂದ ನೀವೆಲ್ಲ ಶ್ರಮ ಬಿದ್ದು ನಿಮ್ಮದೇ ಆದ ರೀತಿನಲ್ಲಿ ಮಾಡ್ತೀರಿ. ನಾವು ಎಷ್ಟೋ ಸಾರಿ ಹಿಂಗ್ ಮಾಡಿ ಅದು ಮಾಡಿ ಹೇಳ್ಬೋದು, ಆದ್ರೆ ನಿಮ್ಮದೇ ರೀತಿನಲ್ಲಿ ಮಾಡ್ತೀರಾ. ಅದು ನಿಮ್ಮ ಕಾಂಟ್ರಿಬ್ಯೂಷನ್ ಸಂಸ್ಥೆಗೆ ಮತ್ತು ಮಕ್ಕಳಿಗೆ. ಅದನ್ನು ಮುಂದುವರಿಸ್ಕೊಂಡು ಹೋಗಿ ಸಂಸ್ಥೆ ನಾನೆಲ್ಲಿಗೂ ತಪ್ಪಿಸ್ಕೊಂಡು ಹೋಗಲ್ಲ. ವಾರಕ್ಕೊಂದ್ಸರಿನೋ 15 ದಿವಸಕ್ಕೊಂದೇ ಸಂಪರ್ಕದಲ್ಲಿ ಇರ್ತೀನಿ. ಸ್ವಲ್ಪ ಹೆಚ್ಚು ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್ಕಾರ, ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಕೂಡ ಮಾಡಬೇಕಾಗ್ತದೆ. ಅದನ್ನು ನಮ್ಮ ಸಮಾಜ ಸೇವೆ ಅಂದ್ರೆ ಬರೀ ಇಷ್ಟಕ್ಕೆ ನೀವು ಸೀಮಿತ ಅಲ್ಲ, ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ. ನನ್ನ ಭವಿಷ್ಯ ನನಗೆ ಗೊತ್ತಿರಲಿಲ್ಲ. ನಾನು ಇಲ್ಲಿಂದ ಹೋಗಿ ಯೂನಿವರ್ಸಿಟಿಗೂ ಬೆಂಗಳೂರಲ್ಲಿ ಹೋಗಿ ಆಮೇಲೆ ಆಸ್ಟ್ರೇಲಿಯಾಗೆ ಹೋಗಿ ಅಲ್ಲಿಂದ ಬಂದು ಇಲ್ಲಿ ಸೆಟ್ಲ್ ಆಗ್ತೀನಿ ಅನ್ನೋದು ನನಗೆ ಕಲ್ಪನೆನೂ ಇಲ್ಲ. ನನಗೆ 4 ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಬಂತು. ನಾನು PhD ಮುಗಿಸಿದ ಮೇಲೆ ವಿತಿನ್ 15 days ಅಲ್ಲಿ ನನಗೆ 4 ಕಡೆ ಕ್ಯಾಲಿಫೋರ್ನಿಯಾ, ಫ್ರಾನ್ಸ್, ಆಲ್ಬರ್ಟಾ, ಕೆನಡಾ ಮತ್ತೆ ಮೆಲ್ಬೋರ್ನ್, ಆಸ್ಟ್ರೇಲಿಯಾ ಎಲ್ಲ ಬಂತು. ಎಲ್ಲೂ ಸೇರ್ಕೊಂಡು ನಾನು ಮೆಲ್ಬೋರ್ನಲ್ಲಿ ಸೇರ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ತಂದೆಯವರು ಇಲ್ಲಿ ಬರೋದಕ್ಕೆ ಹೇಳಿದ್ರು. ಬಂದ್ಮೇಲೆ ಪರ್ಮನೆಂಟ್ ಆಗಿ ಉಳಿಸಿದ್ರು ಅಂತ. ಬಹುಶಃ ಅವರ ದೃಷ್ಟಿಯಲ್ಲಿ ಒಂದಿಷ್ಟು ಸೇವೆ ಮಾಡಬಹುದೇನೋ ಅಂತೇಳಿ ನನಗೆ ಪಾಠ ಹೇಳ್ಕೊಟ್ಟಂತ ಮೇಷ್ಟ್ರುಗಳು, ಪ್ರೊಫೆಸರ್ಸು ಇವರೆಲ್ಲ ಇದಕ್ಕೆ ಸಹಾಯ ಮಾಡಿ ಬೆಳೆಸಿದ್ರು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.